computation of income from salary, of income from salary. First, basic salary. Next, next, taxable allowance. Taxable allowance. Next, bonus. Next, commission. Commission. Next, taxable perquisites. Taxable perquisites. Taxable perquisites. ಇವಷ್ಟು ಕೂಡಿಸಿದ್ರೆ ಏನ್ ಬರ್ತದ ನಮಗ ಗ್ರಾಸ್ ಸ್ಯಾಲರಿ ಬರ್ತದ ಏನ್ ಬರ್ತದ ಗ್ರಾಸ್ ಸ್ಯಾಲರಿ what you will get from out of in this gross salary. Okay, then ಇದ್ರೊಳಗ ಡಿಡಕ್ಷನ್ಸ್ ಬರ್ತಾವ ಲೆಸ್ ಮಾಡ್ಕೋರಿ ಲೆಸ್ deduction under section 16. ಫಸ್ಟ್ನೇದ್ ಯಾವ್ದು ಬರ್ತದ ಸ್ಟ್ಯಾಂಡರ್ಡ್ ಡಿಡಕ್ಷನ್ second one entertainment allowance third one professional tax profession tax okay ಟೋಟಲ್ ಮಾಡಿರ್ತೀರಿ ಓಕೆ ಇದನ್ನ ಲೆಸ್ ಮಾಡ್ಕೋಬೇಕಾ ಈ ಗ್ರಾಸ್ ಸ್ಯಾಲರಿ ಒಳಗೆ ಇದನ್ನ ಲೆಸ್ ಮಾಡ್ಕೋಬೇಕು then you will get income from salary okay already I have explained what is basic salary what is taxable allowance ಅಂದ್ರೆ ಏನು actual allowance minus exempt ಓಕೆ ಅವಾಗ ಏನ್ ಬರ್ತದ ಟ್ಯಾಕ್ಸೇಬಲ್ ಸ್ಯಾಲರಿ ಬರ್ತದ ಟ್ಯಾಕ್ಸೇಬಲ್ ಅಲೌನ್ಸ್ ಬರ್ತಾವ ಬರ್ಕೊಂಡ್ರಿ ಅಷ್ಟು ಎಸ್ ಆರ್ ನೋ ಹ್ಯಾವ್ ಯು ಟೇಕನ್ ಡೌನ್ ಬರ್ಕೊಂಡ್ರಿ okay now we'll move to the calculation of taxable allowances ಅದರೊಳಗ ಒಂದನೇದು ಯಾವುದು ನಿನ್ನೆ ಕ್ಲಾಸ್ ನೊಳಗೆ ಏನು ಹೇಳಿದೆ ನಾನು HRA calculation of HRA taxable HRA ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾನು taxable HRA okay HRA ಅಂದ್ರೇನು house rent allowances this is the expenses ನಿನ್ನೆ ಹೇಳಿನಿ okay this is the expenses of employee which is paid by the ಎಂಪ್ಲಾಯರ್ ಯಾರು ಪೇ ಮಾಡತ್ತಾರ ಇದನ್ನ ಎಂಪ್ಲಾಯರ್ ಪೇ ಮಾಡತ್ತಾನ ಯಾರಿಗೆ ಎಂಪ್ಲಾಯಿಗೆ
Okay, then that will become the taxable HRA. Taxable HRA ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿ? First actual HRA, employee ಎಷ್ಟು ಕೊಟ್ಟಾನ ಅದ್ರೊಳಗ ಲೆಸ್ exempted HRA. ಅವಾಗ ಏನ್ ಬರ್ತದೆ ನಿಮಗ? taxable HRA ಬರ್ತದೆ. ಅಂದ್ರೇನು? ಈಗ 10,000 ರೂಪಾಯಿ ಏನರೆ ಟ್ಯಾಕ್ಸ್ HRA ರಿಸೀವ್ ಮಾಡಿದ್ರಿ ಅಂದ್ರೆ, if the employer had paid you the 10,000 rupees tax, 10,000 rupees HRA to you, but okay ಅದ್ರೊಳಗ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ 2,000 ಬಂತಂದ್ರ then 8,000 ಏನಾಗ್ತದೆ? ಇದು ಟ್ಯಾಕ್ಸೇಬಲ್ HRA ಆಗ್ತದೆ. ಬಟ್ ಈ ಎಕ್ಸಂಪ್ಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ they have given the provision under section number 10 clause 13A ದೊಳಗೆ. Yes or no? Okay. Then what is the provision? ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು exempted HRA ನ? ನಮಗೆ ಇದು ಬೇಕಲ್ಲ, actual HRA ಕೊಟ್ಟಿರ್ತಾರ ಅವರು, exempted HRA ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತಾರೆ ನೀವು? ಬರ್ಕೋರಿ, calculation of exempted HRA under section 10 clause 13A. ಹೆಂಗ ಏನ್ ರೂಲ್ ಐತಿ? ನೀನ್ ಹೇಳಿನಿ ರೂಲ್ಸ್ ನಿಮಗ, ಹೌ ಟು ಕ್ಯಾಲ್ಕುಲೇಟ್ ದ exempted HRA ಅಂತೇಳಿ. ಓಕೆ, ಏನದ ರೂಲ್? ಲೀಸ್ಟ್ ಆಫ್ ದ ಫಾಲೋಯಿಂಗ್. ಈ ತಳಗ 3 ಏನ್ ಐಟಮ್ ಬರ್ತಾವಲ್ಲ, ಇದ್ರೊಳಗಿಂದ ಯಾವ್ದು ಕಡಿಮೆ ಇರ್ತದಲ್ಲ ಅದು HRA ಎಕ್ಸೆಂಪ್ಟ್ ಆಗ್ತದಂತ. ಹೆಂಗಪ್ಪ? ಫಸ್ಟ್ನೇದು ಏನದ? ಆಕ್ಚುಯಲ್ HRA. ಸೆಕೆಂಡ್ ಏನು? ರೆಂಟ್ ಪೇಡ್ minus 10% of salary. Third ಏನದ? 50 or 40% of salary. ಓಕೆ, ಈ ಮೂರುದ್ರೊಳಗೆ ಯಾವ್ದು ಲೀಸ್ಟ್ ಬರ್ತದಲ್ಲ, ವಿಚ್ ಎವರ್ ಈಸ್ ಲೀಸ್ಟ್, ಯಾವ್ದು ಕಡಿಮೆ ಬರ್ತದಲ್ಲ, ವಿಚ್ ಎವರ್ ಈಸ್ ಲೀಸ್ಟ್ that will be called as, whichever is least that will be called as exempted HRA. exempted HRA. ಅದಕ್ಕೆ ಏನಂತ ಕರಿತೀವಿ ನಾವು? exempted HRA ಅಂತ ಕರಿತೀವಿ. ಅಂಡರ್ಸ್ಟೂಡ್? ತಿಳಿಲಿಕತ್ತದ ಅಷ್ಟ್ರಿಗೂ? ಯಾವುದಕ್ಕೆ exempted HRA ಅಂತೀವಿ? ಇದು provision. This is the provision has been given by the Income Tax Act under the section number 10 clause 13A ದೊಳಗೆ ಅವ ಏನಂತಾನ? ಎಸ್, HRA exempt ಆಗ್ತದೆ, ಬಟ್ ಅದೇನದ? ಪಾರ್ಟ್ಲಿ exempt ಅದ. ಹೆಂಗ್ ಪಾರ್ಟ್ಲಿ exempt ಅದ ಅಂದ್ರೆ, exempted HRA ನ ಕ್ಯಾಲ್ಕುಲೇಟ್ ಮಾಡ್ಕೋ. ಹೆಂಗ್ exempted HRA ನ ಕ್ಯಾಲ್ಕುಲೇಟ್ ಮಾಡ್ಕೋ? by applying this rule. Understood? ತಿಳಿತು ಪಕ್ಕ ಅಷ್ಟ್ರಿಗೂ? I am asking you, all of you. Okay. Now take down one problem on that. One problem ಬರ್ಕೋರಿ. ಈಗ ನಾ ಅಷ್ಟ್ರಿಗೂ ಇದನ್ನ ಆನ್ ಮಾಡಿಸ್ತೀನ. ಓಕೆ, ವಿಡಿಯೋ ಆನ್ ಮಾಡಿ ಕೇಳ್ತೀನಿ, ಅವಾಗ ಗೊತ್ತಾಗ್ತದೆ. ಓಕೆ, ಯು ಡೋಂಟ್ ವರಿ. ಬರ್ಕೋರಿ, ಪ್ರಾಬ್ಲಮ್ ಬರ್ಕೋರಿ. ಮಿಸ್ಟರ್ ರಾಜೇಶ್ submitting the information relating to the salary, okay, salary. First one, basic salary ಎಷ್ಟದಂತ? 2,000 per month. Basic salary ಎಷ್ಟದ? 2,000 per month. Okay, then DA 960. It should not, okay, it is not part of retirement benefit. ರಿಟೈರ್ಮೆಂಟ್ ಬೆನಿಫಿಟ್ ದೊಳಗೆ ಬರುದಿಲ್ಲ ಅಂತ ಇದೆ. DA, ಫುಲ್ DA ಇದು ಪರ್ ಮಂತ್ ಅದ. ನೆಕ್ಸ್ಟ್ ದೆನ್ ಏನದ? ಹೌಸ್ ರೆಂಟ್ ಅಲೌನ್ಸ್.
ಹೌಸ್ ರೆಂಟ್ ಅಲೌನ್ಸ್ ಅದ. ಹೌಸ್ ರೆಂಟ್ ಅಲೌನ್ಸ್ ಎಷ್ಟು ಕೊಡ್ಲಿಕ್ಕೆ ತರವಂಗ 240 ಪರ್ ಮಂತ್ ಅದ. 240 ಪರ್ ಮಂತ್. And actual rent paid by actual rent paid by Rajesh. Actual rent paid by Rajesh, that is 400 per month. That is 400 per month. Okay. Now ಏನ್ ಹೇಳ ನೀವು ಇಲ್ಲಿ calculate taxable HRA from the above information. ಬರ್ಕೊಂಡ್ರಿ ಅಷ್ಟ್ರು ಬರ್ಕೊಂಡ್ರಿ. Okay, now we'll solve the questions. ಕ್ವಶನ್ ಅನ್ನು ಹೆಂಗ್ ಸಾಲ್ವ್ ಮಾಡಕಂದ್ರೆ ಬಾ ಸಿಂಪಲ್. ಫಸ್ಟ್ ಏನ್ ಬರಿಬೇಕು, ಇಲ್ಲಿ ನೋಡ್ರಿ, ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಕಾಣಿಸ್ಲಿಕ್ಕಿಲ್ಲ ಅಷ್ಟಿಗೆ. ಓಕೆ, ದೆನ್ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸೇಬಲ್ HRA. ಐ ಥಿಂಕ್ ನಾ ಇದನ್ನ ಅಷ್ಟು ತೆಗಿರ್ಲಿ, ಅಷ್ಟು ಬರ್ಕೊಂಡಿರಿ. ಓಕೆ, ದೆನ್ ಫಸ್ಟ್ ಈಗ ನೋಡ್ರಿ, ಫಸ್ಟ್ ಏನ್ ಮಾಡ್ಕೊಡ್ರಿ, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸೇಬಲ್ HRA. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಟ್ಯಾಕ್ಸೇಬಲ್ HRA? ಆಕ್ಚುಯಲ್ HRA ಲೆಸ್ exempted HRA. ಏನೇನು? ಓಕೆ, ಅಂದ್ರೆ ಏನ್ ಮಾಡ್ತೀರಿ, ಆಕ್ಚುಯಲ್ HRA ಎಷ್ಟದ ಆಲ್ರೆಡಿ ಕೊಟ್ಬಿಟ್ಟಾರಲ್ಲಿ. ಎಷ್ಟದ ನೋಡ್ರಿ ಇಲ್ಲಿ, 240 into 12 ಒಂದ್ ತಿಂಗಳು ಎಷ್ಟಾಗ್ತದ? ಪುಟ್ ಇಂಟು ದ ಚಾಟ್ ಬಾಕ್ಸ್ ಫಾಸ್ಟ್. ನಂಬರ್ 240 into 12. ಟೂ 240 into 12 ಎಷ್ಟಾಗ್ತದೋ ಕತ್ತಿ ಕೈಲಿಗಿದ್ರೇನ? 2880. then exempted HRA ಗೊತ್ತಿಲ್ಲ ನನಗೆ. ಓಕೆ, then okay, if we calculate the exempted HRA, then only we can calculate the taxable HRA. ಕರೆಕ್ಟ್? ಈ ಟ್ಯಾಕ್ಸೇಬಲ್ HRA ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ವಿ ಶುಡ್ ನೋ ದ ಮೇಜರ್ ಪಾಯಿಂಟ್, ದಟ್ ಈಸ್ exempted HRA. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇದಕ್ಕೆ ಇನ್ನೊಂದು ಇದನ್ನ ಮಾಡ್ಕೋಬೇಕು. ಇದು ವರ್ಕಿಂಗ್ ನೋಟ್ 1, ಇದ್ರೊಳಗ ಸೆಕೆಂಡ್ ಒನ್ ಏನಂತ, ಕ್ಯಾಲ್ಕುಲೇಷನ್ ಆಫ್ exempted HRA. ಹೆಂಗ್ ಮಾಡ್ತಾರೆ ಕ್ಯಾಲ್ಕುಲೇಷನ್? ಲೀಸ್ಟ್ ಆಫ್ ದ ಫಾಲೋವಿಂಗ್. ಯಾವ ರೂಲ್ ಅದು? ಸೆಕ್ಷನ್ ನಂಬರ್ 10 ಕ್ಲಾಸ್ 13A. ಓಕೆ, ಇದು ರೂಲ್ ಈ ಸೆಕ್ಷನ್ ಪ್ರಕಾರ. ಹೆಂಗಪ್ಪ, ಯಾವ್ದು ಲೀಸ್ಟ್? ಫಸ್ಟ್ನೇದು ಆಕ್ಚುಯಲ್ HRA. ಎಷ್ಟದ ನೋಡ್ರಿ ಆಕ್ಚುಯಲ್ HRA? 2880. ಹೌದು. ಸೆಕೆಂಡ್ ಒನ್ ಏನಂತ ನಾವ, ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲರಿ. ರೆಂಟ್ ಪೇಡ್ ಎಷ್ಟದ? 400 ಪೇ ಮಾಡ್ಯಾನ ಆಕ್ಚುಯಲ್ ರೆಂಟ್ ಪೇಡ್ ಅದ ಇಲ್ರೋ? ರೆಂಟ್ ಪೇಡ್ 400 rupees ಅದ. ಎಸ್ ಆರ್ ನೋ? ಓಕೆ, ದೆನ್ 400 into 12 ಎಷ್ಟಾತು? 400 into 12 ಎಷ್ಟಾತು? 4800. ಗುಡ್. 4800 ಮೈನಸ್ 10% ಆಫ್ ಸ್ಯಾಲರಿ. ಸ್ಯಾಲರಿ ಅಂದ್ರೆ ಏನು? ಒಂದ್ ತಲೆಗೆ ಇಟ್ಕೋರಿ, ಬರ್ಕೋರಿ ಇಲ್ಲಿ. ಸ್ಯಾಲರಿ ಫಾರ್ ದ purpose of HRA calculation.
salary for the purpose of HRA calculation. Salary ಅಂದ್ರೆ ಏನಿಲ್ಲೇ ಮೂರು. ಒಂದು basic salary, and next DA, it should be part of retirement benefit, part of retirement benefit. Next commission. ಇದ್ರೊಳಗ ಬೇಸಿಕ್ ಸ್ಯಾಲರಿ ಕೊಟ್ಟಾನವ, ಎಷ್ಟದ ನೋಡ್ರಿ ಬೇಸಿಕ್ ಸ್ಯಾಲರಿ 2000 ರೂಪಾಯಿ ಅದ. 2000 into 12 ಎಷ್ಟಾಗ್ತದ? 2000 into 12 ಎಷ್ಟಾಗ್ತದ? 24,000. This is the salary, basic salary ಅದ. Okay, DA is there, but it is not part of retirement benefit. ಹೌದಾ ಇಲ್ಲ? ನಾ ಬರ್ಸಿನಿ ಇಲ್ಲ, it is not part of retirement benefit. Yes or no? ಹೌದಾ ಇಲ್ಲೋ? Put into the chat box. DA ಕೊಟ್ಟಾರ ಅವರು. ಓಕೆ, ಅದು ಪಾರ್ಟ್ ಇಲ್ಲ, ನಾಟ್ ಪಾರ್ಟ್ ಅದ. ಪಾರ್ಟ್ ಇದ್ರೆ ಅಷ್ಟ ತಗೋಬೇಕು ಸ್ಯಾಲ್ರಿ ಅಂತ. ನಾಟ್ ಪಾರ್ಟ್ ಆಫ್ ರಿಟೈರ್ಮೆಂಟ್, ಇಟ್ ಡಸ್ ನಾಟ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಅಂದ್ರೆ ತಗೋವಲ್ಲೆ. ಅವಾಗ ಏನ್ ಮಾಡ್ತೀರಿ? ಬಿಡ್ತೀರಿ. ದೆನ್ ಕಮಿಷನ್ ಅಂತೂ ಇಲ್ಲ. ದೆನ್ ಸ್ಯಾಲ್ರಿ ಎಷ್ಟ ಆದಂಗ ಆತು? ಟೋಟಲ್ ಸ್ಯಾಲ್ರಿ 24,000 rupees ಆತು. ಕರೆಕ್ಟಾ? ಎನಿ ಕನ್ಫ್ಯೂಷನ್ ಡಿಯರ್ ಸ್ಟೂಡೆಂಟ್ಸ್? ಕನ್ಫ್ಯೂಷನ್ ಇಲ್ಲ? ಓಕೆ. Then 10% of salary. Salary ಎಷ್ಟಾತು? 24,000. ಕರೆಕ್ಟ್. 10% of salary ಅಂದ್ರೆ ಎಷ್ಟಾತು? 10% of salary ಅಂದ್ರೆ 2,400 ಆತು. Then ಎಷ್ಟು ಬಂತು? 4,800 minus 2,400, that will be 2,400. Correct? Yes or no? Yes or no? ತೀತೋ ಇಲ್ಲೋ? ರೆಂಟ್ ಪೇಡ್ ಅನ್ನು, ರೆಂಟ್ ಪೇಡ್ minus 10% of salary. Salary ಅಂದ್ರೆ ಏನು? This will be the salary. Good. Next we'll move to third one. ಏನಂದ ನಾವ 40 or 50%. 40 or 50%. ಬಟ್ ಒಂದ್ ಅಸಂಪ್ಷನ್ ತಗೋರಿ, ಈಗ ಯಾವ್ದನ್ನು ಹೇಳಿಲ್ಲ ಯಾವ ಸಿಟಿ ಅಂತೇಳಿ. ಅಸ್ಯೂಮ್ ದಟ್ ಇಟ್ ವಿಲ್ ಬಿ ನಾನ್ ಓಕೆ ಮೆಟ್ರೋಪಾಲಿಟನ್. ಓಕೆ ಅಂದ್ರೆ ಏನು? ಇದು ಬ್ಯಾಂಗ್ಳೂರ್ ಅಂತ ತಗೋರಿ. ಬ್ಯಾಂಗ್ಳೂರ್ ಎಷ್ಟು ಪರ್ಸೆಂಟ್ ಆಗ್ತದ? 40%. ಹುಬ್ಳಿ ಎಷ್ಟಾಗ್ತದ? 40%. ಸರ್ ಹಿಂಗ ಹೆಂಗ್ ಹೇಳಾಕತ್ತೀರಿ ನೀವು ಅಂದ್ರೆ ಏನು? 50% ಯಾವ್ಯಾವುದು? ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, MDKC. ಓಕೆ, ಮುಂಬೈ ಇಂಡಿಯನ್ಸ್ ಕರೆಕ್ಟಾ? ಡೆಲ್ಲಿ ಕ್ಯಾಪಿಟಲ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಚೆನ್ನೈ ಸೂಪರ್ ಕಿಂಗ್ಸ್. ಇವ್ರಿಗಷ್ಟ್ರಿಗೆ ಎಷ್ಟು ಪರ್ಸೆಂಟ್? 50%. ಓಕೆ, ದೆನ್ ಬೆಂಗಳೂರು ನಿನ್ ಸೋತ್ರಲ್ಲ, ಅವರೇ. Okay, Bengaluru, whatever the, okay, other than these cities, okay, then you should calculate 40%. Then hangandre ಏನು? ಇದು 40% ಅಂತ ಅಸ್ಯೂಮ್ ಮಾಡ್ಕೋರಿ. ಇದನ್ನ ಬೆಂಗಳೂರು ಅಂತ ಅಸಂಪ್ಷನ್ ತಗೋರಿ. Then 40% of salary, 40% of salary. Then ಹಂಗಂದ್ರೆ ಏನ್ ಮಾಡ್ತೀರಿ? 40% into 24,000. ಎಷ್ಟಾಗ್ತದೆ ಆನ್ಸರ್? ಎಷ್ಟಾಗ್ತದೆ ಆನ್ಸರ್? What will be the answer for that? 40% of 2,400. Sorry, 24,000. 40% of 24,000 ಎಷ್ಟಾಗ್ತದ? 9,600. ಓಕೆ, ಇದ್ರೊಳಗೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವುದು? whichever is least. ಇದ್ರೊಳಗೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವುದು? 2,400. ಇದಕ್ಕೆ ಏನಂತ ಕರಿತೇವೆ ನಾವು? ಎಕ್ಸೆಂಪ್ಟೆಡ್ HRA. ಹೌದು? ಅಂಡರ್ಸ್ಟುಡ್ ಹೌ ಟು ಕ್ಯಾಲ್ಕುಲೇಟ್ ದ ಎಕ್ಸೆಂಪ್ಟೆಡ್ HRA ಅನ್ನೋದು ಗೊತ್ತಾತ್ ನಿಮ್ಗ? ಎಸ್ ಆರ್ ನೋ? ಓಕೆ, ದೆನ್ ಏನ್ ಮಾಡಬೇಕು? ಈ 2,400 ಅನ್ನ ವಿ ಶುಡ್ ಕ್ಯಾಲ್ಕುಲೇಟ್. ಈಗ ಗೊತ್ತಾತ್ಲ ನನಗ, ಈಗ ಸಿಕ್ತಿಲ್ಲ ಇದು ಎಕ್ಸೆಂಪ್ಟೆಡ್ HRA ಎಷ್ಟು ಅನ್ನೋದು. ಎಷ್ಟದ ಅದು ಎಕ್ಸೆಂಪ್ಟೆಡ್ HRA? 2,400. ದೆನ್ ಹಂಗಂದ್ರೆ ಟ್ಯಾಕ್ಸೇಬಲ್ HRA ಎಷ್ಟಾತು? ವಾಟ್ ಈಸ್ ದ ಟ್ಯಾಕ್ಸೇಬಲ್ HRA? 480. 480. We got the solution here. We got the solution here. Understood? ತಿಳಿತೋ ಇಲ್ಲೋ?
Okay, if city is the Mumbai, you should take 50%. If the city is not Mumbai, Delhi, Calcutta, and Chennai, then you should take 40%. Correct? Okay. Now I will ask you the simple question. Okay, simple calculation here. Bada bada nanaga calculate ಮಾಡ್ತು. Mr. Venkatesh ಇಂದು information ನೋಡ್ರಿ. Basic salary 10,000 ಅದಂತ per month. Okay, DA 9,660 per month, part of retirement benefit. Okay, then commission is there, commission on fixed percent of turnover is, that is 2,000. Correct? Rent paid by him, that is 2,000 per month, and actual HRA 580 per month. Okay, calculate taxable HRA. Calculate taxable HRA. ಮಾಡ್ರಿ ನೋಡೋಣ ಫಾಸ್ಟ್ ಆಗಿ ಮಾಡ್ರಿ ನೋಡೋಣ ಇದನ್ನ. ಓಕೆ, ಹೆಂಗ್ ಮಾಡ್ತೀರಿ? ಫಸ್ಟಿಗೆ ಏನ್ ಕ್ಯಾಲ್ಕುಲೇಟ್, ಹೌ ವಿ ಶುಡ್ ಕ್ಯಾಲ್ಕುಲೇಟ್ ಇಟ್? ಫಸ್ಟಿಗೆ ನೋಡ್ರಲ್ಲ, ಎಕ್ಸಮ್ಟೆಡ್ HRA, ಫಸ್ಟಿಗೆ ಟ್ಯಾಕ್ಸೇಬಲ್ HRA ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಟ್ಯಾಕ್ಸೇಬಲ್ HRA ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸೇಬಲ್ HRA? actual HRA, okay, less exempted HRA. Correct? Then we'll get taxable HRA. Actual HRA ಕೊಟ್ಟಾರ ಅವರು. actual HRA ಎಲ್ಲಿ ಕೊಟ್ಟಾರ ನೋಡ್ರಿ, ಇಲ್ಲಿ ಕೊಟ್ಟಾರ ನೋಡ್ರಿ. actual HRA ಎಷ್ಟಾಗ್ತದ? 580 into 12 ಎಷ್ಟಾಗ್ತದ ನೋಡ್ರಿ? 580 into 12 ಆನ್ಸರ್ ಎಷ್ಟಾಗ್ತದ ನೋಡ್ರಿ? ಫಾಸ್ಟ್ ಆಗಿ ಆನ್ಸರ್ ಕೊಡ್ರಿ. 580 into 12 6,960. ನನಗೆ ಎಕ್ಸಮ್ಟೆಡ್ HRA ಗೊತ್ತಿಲ್ಲ. ಟು ಕ್ಯಾಲ್ಕುಲೇಟ್ ದ ಎಕ್ಸಮ್ಟೆಡ್ HRA ಏನ್ ಮಾಡ್ಬೇಕು? ನಾನು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಏನಂತ ಮಾಡ್ತೀರಿ? ಕ್ಯಾಲ್ಕುಲೇಷನ್ ಆಫ್ exempted HRA. Correct? Calculation of exempted HRA. How we are going to calculate? As per section number 10 clause 13A. ಏನ್ ಹೇಳ್ತದೆ ಇದು? Least of the following. ಈ ತಳಗಿಂದ ಯಾವ್ದು ಕಡಿಮೆ ಇರ್ತದಲ್ಲ ಅದನ್ನ exempted HRA ಅಂತ ತಿಳ್ಕೊ. ಒಂದೇದ್ದು ಏನದ? ಲೀಸ್ಟ್ ಆಫ್ ದ ಫಾಲೋಯಿಂಗ್ actual HRA. ಎಷ್ಟದ ನೋಡ್ರಿ? actual HRA 6,960. ಗುಡ್. ಸೆಕೆಂಡ್ ಒನ್ ಏನಾಗ್ತದ? ರೆಂಟ್ ಪೇಡ್ minus 10% of salary. ರೆಂಟ್ ಪೇಡ್ ಎಷ್ಟದ? 2,000 per month ಅದ. 2,000 into 12 ಎಷ್ಟಾತು? that is 24,000. then ನನಗೆ 10% of salary ಬೇಕಲ್ಲ, then what is the salary? ಒಂದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾನು. what is the salary? basic salary ಎಷ್ಟದ ನೋಡ್ರಿ? basic salary, what is the basic salary? 10,000 into 12, that is 1,20,000 is the basic salary. Correct? ಇದಾದ್ಮೇಲೆ DA ಅದ. DA ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಅದ. ಇದು ಫುಲ್ಲಿ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಅದ. ಎಸ್ ಆರ್ ನೋ? ಅಗಾಳೆ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಇರ್ಲಿಲ್ಲ, ಅದ್ರ ಸಂಬಂಧ ತಗೊಂಡಿದ್ದಿಲ್ಲ ನಾವು. ಇಲ್ಲಿ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಅದ. 960 into 12 ಎಷ್ಟಾಗ್ತದೆ ಆನ್ಸರ್?
916 to 12 answer ಎಷ್ಟಾಗ್ತದೆ? Good. 11,520 and commission ಅಂತ ಕೊಟ್ಟಾರ. ಎಷ್ಟದ ಕಮಿಷನ್? ಡೈರೆಕ್ಟ್ ಆಗಿ 2000 ಪರ್ ಮಂತ್ ಅಲ್ಲ, ಅದು 2000 ಅಷ್ಟೇ. 2000 ಅದ. ದೆನ್ ಟೋಟಲ್ ಸ್ಯಾಲರಿ ಎಷ್ಟಾತು? ವಾಟ್ ವುಡ್ ಬಿ ದ ಟೋಟಲ್ ಸ್ಯಾಲರಿ? ಟೋಟಲ್ ಸ್ಯಾಲರಿ ಎಷ್ಟಾತು? ಸ್ಯಾಲರಿ ಫಾರ್ ದ ಪರ್ಪೋಸ್ ಆಫ್ ಎಚ್ ಆರ್ ಏನಾ ಇದು? ಎಚ್ ಆರ್ ಎ ಪರ್ಪೋಸ್ ಇದು. ಎಷ್ಟಾತು ಟೋಟಲ್ ಸ್ಯಾಲರಿ? ಲೆಕ್ಕ ಮಾಡ್ರ. 1,20,000 11,520 ಪ್ಲಸ್ 2,000 ಎಷ್ಟಾತು? 1,33,520. 1,33,520. This will be the total salary. ಇದನ್ನ ಏನಂತ ಕರಿತೀವಿ ನಾವು? ಟೋಟಲ್ ಸ್ಯಾಲರಿ ಫಾರ್ ದ ಎಚ್ ಆರ್ ಎ ಪರ್ಪೋಸ್. ಕರೆಕ್ಟಾ? ಹಂಗಾದ್ರೆ 10% ಆಫ್ ಸ್ಯಾಲರಿ ಅಂದ್ರೆ ಎಷ್ಟಾತು? 1,33,520. ಹಂಗಂದ್ರೆ ಎಷ್ಟಾತು? 10% ಆಫ್ ಸ್ಯಾಲರಿ ಎಷ್ಟಾಗ್ತೈತಿ ನೋಡ್ರಿ ಫಾಸ್ಟ್. ಗುಡ್. 13,325. Then rent paid for salary ಎಷ್ಟು ಬಂತು ನೋಡ್ರಿ? 24,000 minus 33 13,332. ಎಷ್ಟಾಗ್ತದೆ ಆನ್ಸರ್? 24,000 minus good Shambhavi 10,648. Then third one. Okay. ಇವ ಎಲ್ಲಿ ಅದಾನಂತ ತಿಳ್ಕೊರಿ. ಈಗ ಡೆಲ್ಲಿ ಒಳಗ ಅದಾನಂತ ತಿಳ್ಕೊರಿ. ಆಗ ಹೇಳಿದಿಲ್ಲ, ಡೆಲ್ಲಿ ಒಳಗಂದ್ರೆ. ಡೆಲ್ಲಿ ಒಳಗಂದ್ರೆ ಎಷ್ಟು ಪರ್ಸೆಂಟ್ ಆಫ್ ಸ್ಯಾಲರಿ ಮಾಡ್ಬೇಕು ಡೆಲ್ಲಿ ಇದ್ರ? ಫಾಸ್ಟ್. ಡೆಲ್ಲಿ ಒಳಗಿದ್ರೆ ಎಷ್ಟು ಪರ್ಸೆಂಟ್ ಮಾಡ್ತೀರಿ? 50% ಆಫ್ 1,33,520. ಓಕೆ, ಎಷ್ಟಾಗ್ತದೆ ನೋಡ್ರಿ? ವಾಟ್ ವುಡ್ ಬಿ ದ ಆನ್ಸರ್? 50,000 50% ಆಫ್ ಅಕ್ಷತಾ ಹುಣ್ಣೂರ್ 40% ಅಲ್ಲ. ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಇತ್ತಂದ್ರೆ 50%. ಉಳ್ಕಿದ್ ಎಲ್ಲಾನು 40%. 66,760. Then exempted HRA ಎಷ್ಟಾತು? ಇದ್ರೊಳಗೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವುದು? 1 2 3 ಮೂರೊಳಗೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವುದು? 6,960. 6,960. ಇದು ಲೀಸ್ಟ್ ಆಫ್ ದ ಫಾಲೋಯಿಂಗ್. ಇದು ಎಕ್ಸಾಮ್ ಆತು. ಇದನ್ನ ಏನ್ ಮಾಡ್ತಿ? ಇಲ್ಲಿ ತಂದಿಡ್ತಿ. ಏನಂತ? 6,960 ಅಂತೇಳಿ. 6,960 ಒಳಗೆ 6,960 ಲೆಸ್ ಮಾಡಿದ್ರೆ ಟ್ಯಾಕ್ಸೇಬಲ್ ಎಚ್ ಆರ್ ಏನಾಗ್ತದ? 0 ಆಗ್ತದೆ. ಅಂಡರ್ಸ್ಟೂಡ್? ತೀತ್ ಪಕ್ಕ ಅಷ್ಟ್ರಿಗೂ ವಾಟ್ ಎಕ್ಸಾಕ್ಟ್ಲಿ ದ ಟ್ಯಾಕ್ಸೇಬಲ್ ಎಚ್ ಆರ್ ಎ ಅಂತೇಳಿ? ಟ್ಯಾಕ್ಸೇಬಲ್ ಎಚ್ ಆರ್ ಎ 0 ಆತಿಲ್ಲ ಪಕ್ಕ? Okay, if you have any doubts, you have only 1 minute's time.